ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಲ್ಲ ಖುಷಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಹೊಲ ಕೊಯ್ತಾ ಇದ್ದಾರೆ. ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ, ಹೊಲದಲ್ಲಿ ಊಟ ಮಾಡೋಕ್ಕಂತಲೇ ಹೋಗ್ತಾ ಇದ್ದೀನಿ ಅರ್ಧ. ಹಂಗಂತ ಅಂದ್ಕೋಬೇಡಿ, ಬಟ್ ಅದು ನನ್ನ ಫೇವ್ರೇಟ್. ಹೊಲದಲ್ಲಿ ಊಟ ಮಾಡಬೇಕಂತ ತುಂಬ ದಿನ ಕನಸು. ಯಾಕಂದರೆ ನಾವು ಚಿಕ್ಕ ಮಕ್ಕಳಲ್ಲೇ ಆ ಥರ ತಿಂದಿರೋದು, ಬಟ್ ಇವಾಗ ಚಾನ್ಸ್ ಸಿಗ್ತೈತೆ ನನಗೆ. ಅದಾದಮೇಲೆ ಇದು ನಾನು ಊರಿಗೆ ಬಂದು ನಮ್ಮ ಅಣ್ಣ ಅವರು ಹೊಲ ಮಾಡ್ತಾಯಿದ್ದಾರೆ, ರಾಗಿ ಹೊಲ ಇದು. ರಾಗಿ ಹೊಲದಲ್ಲಿ ಹೊಲ ಎಲ್ಲ ಇದಾಗಿದೆ ಅಂದ್ಬಿಟ್ಟು ಹೊಲ ಕೊಯ್ತಾ ಇದ್ದಾರೆ. ಇದಾದಮೇಲೆ ಇನ್ನೂ ತುಂಬ ಪ್ರೊಸೆಸಿಂಗ್ ಐತೆ, ಅದು ಮುಂದೆ ಮುಂದೆ ತಿಳಿಸ್ಕೊಡ್ತೀನಿ ನಾನು. ನೋಡ್ತಾ ಇರ್ಬೋದು, ಒಂದು 15 ಜನ ಬಂದಿದ್ದಾರೆ ಹೊಲ ಕೊಯ್ಯೋಕ್ಕೆ. ತುಂಬ ಅಂದರೆ ತುಂಬ ಖುಷಿ ನನಗೆ ಹೊಲ ಕೊಯ್ಯೋದು. ಹಳ್ಳಿ ಲೈಫೇ ತುಂಬ ಇಷ್ಟ ಹೇಳ್ಬೇಕಂದ್ರೆ. ಇವೆಲ್ಲ ನೋಡಿ, ಇಷ್ಟು ಹೊಲ ಕೊಯ್ದಿದ್ದಾರೆ ನಾನು ಬರೋಷ್ಟರೊಳಗೆ. ಅದಾದಮೇಲೆ ನಾನು ನೀರು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಹಳ್ಳಿ ನೆನಪುಗಳು, ಹಳ್ಳಿದು ಯಾವತ್ತೂ ಮುಗಿಯಲ್ಲ. ತುಂಬ ಅಂದರೆ ತುಂಬ ಖುಷಿ ಇಲ್ಲೆಲ್ಲ ಇದ್ದು ಊಟ ಮಾಡ್ಕೊಂಡು ಹೋಗೋದಕ್ಕೆ. ಇವತ್ತಿನ ದಿನ ಯಾವ ಥರ ಇತ್ತು ಅಂದರೆ ನೋಡ್ತಾ ಇರ್ಬೋದು. ಹೊಲ ಕೊಯ್ತಾ ಇದ್ದಾರೆ 15 ಜನ, ಬಿಸಿಲು ಗಾಳಿ ಅಂದಿರ. ಇವಾಗ ಆಲ್ರೆಡಿ 2 ಎಕರೆ ಹೊಲ ಕೊಯ್ದುಬಿಟ್ಟಿದ್ದಾರೆ ನಾವು ಬರೋಷ್ಟ್ರೊಳಗಡೆ. ಆಮೇಲೆ ಇವೆಲ್ಲನೂ ತುಂಬ ಅಂದರೆ ತುಂಬಾ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕೈಯಾಗೆಲ್ಲ ಆಗಲ್ಲ ಇದು. ನೋಡ್ರಿ, ವಯಸ್ಸಾಗಿರ್ಬೋದು, ಆದ್ರೂ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅಂದರೆ ಅವರ ಶಕ್ತಿ ನಮಗಿಲ್ಲ. ಯಾಕಂದರೆ ಅವರು ರಾಗಿ ಮುದ್ದೆ ತಿಂದು ಚೆನ್ನಾಗಿ ಬೆಳೆದಿರೋದು. ಇನ್ನು ಹಳ್ಳಿಯಲ್ಲಿ ಈ ಥರ ವಾತಾವರಣ ಇತ್ತು. ಸ್ಕೂಲ್ ಹಿಂದೆಯೇ ಹೊಲಗಳಿದ್ದಿತ್ತು. ತುಂಬ ಅಂದರೆ ತುಂಬಾ ಹೊಲ ಐತೆ. ಒಂದು 2 ಎಕರೆ ಕೊಯ್ದಿದ್ರು ನಾವು ಬರೋಷ್ಟ್ರೊಳಗೆ. ಅಷ್ಟೊತ್ತಿಗೆ ಬಂದು ನಮ್ಮದೇ ಲೇಟ್ ಆಯಿತು ಅಂದ್ಕೊತೀನಿ. ಅದಾದಮೇಲೆ ಇನ್ನು ನಮ್ಮ ಅಕ್ಕನ ಮಗನೂ ಇಲ್ಲೇ ಇರೋದು, ಹಾಸ್ಟ್ಲಲ್ಲಿ ಪಕ್ಕದಲ್ಲೇ. ನಮ್ಮ ಅಣ್ಣ ಹೊಲ್ದ ಪಕ್ಕದಲ್ಲೇ ಇರೋದು. ಹೋಗೋಣ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬರೋಣ ಮಾತಾಡ್ಸ್ಕೊಂಡು ಅಂತ ಹೋದ್ರಾಗ ಅವರು ಬೇರೆ ಕಡೆ ಔಟಿಂಗ್ ಕರ್ಕೊಂಡು ಹೋಗಿದ್ರು ಸ್ಕೂಲ್ ಹಾಸ್ಟ್ಲಿಂದ. ಅದಕ್ಕೆ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ. ಆಮೇಲೆ ಅವರು ಸ್ವಲ್ಪ ಲೇಟ್ ಆಯ್ತದೆ ಬರೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಹೊಲ್ದ ಕಡೆ ಬಂದ್ರಿ. ಇನ್ನು ನೋಡ್ಬೋದು, ಇಲ್ಲಿ ಮೇರಿ ಮಾತಾದು ಸ್ಟ್ಯಾಚು ಐತೆ, ತುಂಬ ಚೆನ್ನಾಗೈತೆ. ಇದು ಕ್ರಿಶ್ಚಿಯನ್ ಸ್ಕೂಲು. ಅದಕ್ಕೆ ಹಾಸ್ಟ್ಲು ಸುತ್ತಮುತ್ತಲ ವಾತಾವರಣ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಕುತ್ಕೊಳಕ್ಕೆ, ಆಟ ಆಡೋಕ್ಕೆಲ್ಲ ಫೀಲ್ಡು ತುಂಬ ಚೆನ್ನಾಗೈತೆ. ಇಲ್ಲಿ ಬೆಳೆದಿರೋರು ಎಂತೆಂಥೋ ಕೆಲಸಗಳಲ್ಲಿದ್ದಾರೆ, ಬಟ್ ಅವ್ರವ್ರ ಲಕ್ಕು ಅದು. ಅದಾದಮೇಲೆ ಸೀದಾ ಹೊಲ್ದ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಹೂವು ಅಂತೂ ತುಂಬ ಡೇಂಜರ್, ಯಾರೂ ತಿನ್ನೋಕೆ ಹೋಗ್ಬೇಡ್ರಿ, ಅದು ವಿಷ, ಅದು ಪಾಯ್ಸನ್ನು. ನನ್ನ ಮಕ್ಕಳಿಗೆ ಎಷ್ಟು ಹೇಳಿದ್ರು ಬರೋದೇ ಇಲ್ಲ. ಬೇಗ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಅಲ್ಲಿ ಆಟ ಆಡ್ಕೊಂಡಿರ್ತಾರೆ. ಹಂಗಾಗಿ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಒಂದೊಂದು ಸರಿ ಹತ್ತತ್ರ ಎಲ್ಲನ ಇದ್ರೆ ಬಿಟ್ಬಿಟ್ಟೇ ಹೋಗ್ಬಿಡ್ತೀನಿ ನಾನಂತೂ. ನೋಡ್ತಾ ಇರ್ಬೋದು ಹೊಲ ಇದು. ಇದ್ರ ಪಕ್ಕದಲ್ಲೇ ಕಡಲೆಕಾಯಿದು ವಿಡಿಯೋ ಹಾಕಿದ್ದೆ ನಾನು. ಚೆನ್ನಾಗೈತೆ ರಾಗಿದ್ದೇನೆ ಇಲ್ಲ. ನಾನು ರೈತ ತುಂಬ ಕಷ್ಟಪಟ್ಟು ಬೆಳೆದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದು. ಸೇಮ್ ಪ್ಲೇಸಲ್ಲೇ ಕೂತ್ಕೊಂಡು ನಾನು ಕಡಲೆಕಾಯಿ ವಿಡಿಯೋ ಮಾಡಿದ್ದೆ. ಅದ್ರ ಪಕ್ಕನೇ ರಾಗಿ ಹಾಕಿರೋದು. ಇನ್ನು ಸುಮ್ಮನೆ ಶೆಡ್ ಹಾಕಿದ್ದಾರೆ, ಏನಕ್ಕಂದ್ರೆ ಹಸುಗ್ಲಕ್ಕಂತ. ನಾವು ಅಲ್ಲಿ ಕೂತ್ಕೊಬೋದು, ನೆರಳು ಇರ್ತೈತೆ ಬಿಸಿಲು ಟೈಮಲ್ಲಿ ಅಂತ ಹೇಳಿ ಆ ಥರ ಹಾಕಿದ್ದಾರೆ. ಅದಾದಮೇಲೆ ಇನ್ನು ನನ್ನ ಮಗಳು ಎಲ್ರಿಗೂ ಅಡುಗೆ ಕೊಡ್ತಾಯಿದ್ದಾಳೆ. ಇನ್ನು ಆಲ್ರೆಡಿ ಅಲ್ಲೇ ಹೊಲ್ದ ಹತ್ರನೇ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ದಾರೆ ಎಲ್ಲರೂ. ಹಳ್ಳಿ ಅಂದ್ರೇ ಈ ಥರನೇ, ಹೊಲ ಕೊಯ್ಯೋದಕ್ಕಂತ ಬಂದರೆ ಸಂಜೆ ಆದಮೇಲೆ ಊಟನೇ ಅವ್ರು ಮಾಡೋದು. ಇನ್ನು ಮಧ್ಯ ಎಲ್ಲೂ ಊಟ ಮಾಡಲ್ಲ. ಬೆಳಗ್ಗೆ ಊಟ ಮಾಡ್ಕೊಬಂದರೆ ನಾವು ಕೂಡ ಇದೇ ಚೈಲ್ಡ್ಹುಡ್ಡಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ದೀನಿ. ನಮ್ಮ ಅಮ್ಮನ ಜೊತೆಲಿ ಹೋಗಿ ಅವ್ರು ಊಟ ಮಾಡಬೇಕಂದ್ರೆ ನಾನು ಅವ್ರ ಜೊತೆಲಿ ಕೂತ್ಕೊಂಡು ವೆರೈಟಿ ಊಟ ಹಾಕ್ತಾಯಿದ್ರು, ತಿನ್ಕೊಂಬರ್ತಾಯಿದ್ರಿ. ಅದು ಮೆಮೊರೇಬಲ್, ಹಂಗೆ ಇದೆ, ಮರೆಯೋಕ್ಕಾಗಲ್ಲ. ಅದೊಂಥರ ಲೈಫು, ಜಾಲಿ ಲೈಫು ನಮ್ಮದಂತೂ. ನೋಡ್ತಾ ಇರ್ಬೋದು, ವಯಸ್ಸಾಗಿರೋರೆಲ್ಲ ಎಷ್ಟು ಕಷ್ಟಪಟ್ಟು ದುಡಿತಾರೆ. ಕೆಲವೊಂದಿಷ್ಟು ಜನ ಎಷ್ಟೇ ವಯಸ್ಸಿದ್ದು ಕೈ ಕಾಲು ಚೆನ್ನಾಗಿದ್ರು ದುಡಿಯಲ್ಲ. ಕೆಲವೊಂದಷ್ಟು ಜನಗಳು ಕೇಳ್ತೀನಿ ನಾನು. ತುಂಬ ಖುಷಿ ಆಯ್ತು ನನಗೆ ಇವೆಲ್ಲ ನೋಡ್ತಾ ನನಗೂ ಹುಷಾರಿರಲಿಲ್ಲ. ಹಂಗಾಗಿ ಇಲ್ಲಿಗೆ ಬಂದಿದ್ದು ಸ್ವಲ್ಪ ಮೈಂಡ್ ಸೆಟ್ಟು ಚೇಂಜ್ ಆಯಿತು. ನಾನು ಕೂಡ ಸ್ವಲ್ಪ ಆ್ಯಕ್ಟಿವ್ ಆದೆ, ಖುಷಿ ಆಯಿತು. ಇನ್ನು ಅದಾದಮೇಲೆ ಊಟ ಮಾಡ್ಕೊಂಡು ನಾವು ಊರ ಕಡೆ ಬರೋಷ್ಟರೊಳಗೆ ಲೇಟ್ ಆಯಿತು. ಯಾಕಂದರೆ ಲೇಟು, ನಾವು ಇನ್ನು ಊರೊಳಗಡೆ ಹೋಗಿ ಮತ್ತು ಅವರೆಕಾಳು, ಕಡಲೆಕಾಯಿ,
ರಾಗಿ ಎಲ್ಲ ತರಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಲೇಟಾಯಿತು. ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಬೇರೆ ದಾರಿಯಲ್ಲಿ ಬರೋಣ ಅಂದರೆ ಭಯ ಸ್ವಲ್ಪ, ಹಂಗಾಗಿ ಮೇನ್ ರೋಡಲ್ಲೇ ಬರ್ತಾಯಿದ್ದೀವಿ. ಭಯ ಅಂದರೆ ಭಯ ಅವಳಿಗೆ ನೈಟು ಎಲ್ಲೋಗೋಕ್ಕೂ. ಇನ್ನು ಈ ಥರ ಇತ್ತು ರಾತ್ರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನಾನು ಹಾಕೋ ಫಸ್ಟ್ ವ್ಲಾಗ್, ಫಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಒತ್ತೋದು ಮರೆಯಬೇಡಿ ಫ್ರೆಂಡ್ಸ್ ಪ್ಲೀಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹಳ್ಳಿ ವ್ಲಾಗ್ಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಯಾವ ಥರ ಇತ್ತು ಅಂತ ಒಂದು ಕಮೆಂಟ್ ಹಾಕಿ. ನಿಮಗೂ ಕೂಡ ಈ ಥರ ಹಳ್ಳಿ ಲೈಫ್ ಅಂದರೆ ಇಷ್ಟನಾ ಹೇಳಿ. ನನಗಂತೂ ತುಂಬ ಇಷ್ಟ. ನನಗೆ ಹಳ್ಳಿ ಲೈಫು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಇಷ್ಟ. ಕೆಲವೊಂದಷ್ಟು ದಿವಸ ನಾವು ಚಿಕ್ಕ ಮಕ್ಕಳಿದ್ದವಾಗ ನಮ್ಮಮ್ಮ ಹೊಲ ಕೊಯ್ಯೋಕೆ ಹೋದರೆ ಅವ್ರ ಹಿಂದೆ ಹೋಗಿ ಅವ್ರ ಹತ್ರ ಕುತ್ಕೊಂಡು ಊಟ ಮಾಡಬೇಕಂದ್ರೆ ಆ ಮಜಾನೇ ಬೇರೆ. ಈ ಎಂಥ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ರು ಕೂಡ ಆ ಥರ ಲೈಫ್ ಸಿಗಲ್ಲ. ನೀವು ಕೂಡ ಎಲ್ಲಾದರೂ ಹೋದ್ರೆ ರಿಲೇಟಿವ್ಸು ಅಲ್ಲಿ ಇಲ್ಲಿ ಹೊಲ ಕೊಯ್ಬೇಕಂದ್ರೆ ಮತ್ತು ತೋಟದ ಹತ್ರ ಹೋಗಿ ಊಟ ತಿಂದು ನೋಡಿ, ಅದೆಷ್ಟು ಚೆನ್ನಾಗಿ ಹೊಟ್ಟೆ ತುಂಬ್ತೈತೆ, ಎಷ್ಟು ಚೆನ್ನಾಗಿರ್ತೈತೆ ಅಂತ ಖುಷಿನೇ ಬೇರೆ ಇರ್ತೈತೆ. ನನಗಂತೂ ತುಂಬ ಇಷ್ಟ ಹಳ್ಳಿ ಲೈಫಲ್ಲಿ ಈ ಥರ ಎಲ್ಲ, ಈ ಸಣ್ಣ ಪುಟ್ಟವೆಲ್ಲ ಮಜಾ ಮಾಡ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.